ಇನ್ನು ಲಕ್ಷ್ಮಣ್ ಸವದಿ ಕ್ಷೇತ್ರದಲ್ಲೊಬ್ಬ ದನದ ಡಾಕ್ಟರ್ ಎಸ್ 50 ರೂಪಾಯಿ ಕೊಟ್ರೆ ಅಷ್ಟೇ ಬೈಕ್ ಹತ್ತೀನಿ ಅಂತ ಇಲ್ಲೊಬ್ಬ ಪಶು ವೈದ್ಯ ಹೇಳಿರುವಂಥದ್ದು. ಇನ್ನು ಬಡ ರೈತರ ಜಾನುವಾರುಗಳ ಜೊತೆ ಈ ವೈದ್ಯ ಆಟವಾಡಿದ್ದಾನೆ. ನೋಡಿ, 50 ರೂಪಾಯಿ ಕೊಟ್ರೆ ಮಾತ್ರ ಜಾನುವಾರುಗಳ ಚಿಕಿತ್ಸೆ ಮಾಡ್ತೀನಿ ಅಂತ ಈತ ಹೇಳಿರುವಂಥದ್ದು. ಅರ್ಧ ಗಂಟೆ ಕಾದ್ರೂ ಕೂಡ ಚಿಕಿತ್ಸೆ ನೀಡಿದ್ದಕ್ಕೆ ಮೇಕೆ ಸಾವಿಗೀಡಾಗಿದೆ. ಚಿಕ್ಕೋಡಿ ತಾಲೂಕಿನ ಅಥಣಿ ಪಶು ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಇದು. ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರಿ ಸಂಬಳಕ್ಕೆ ಕೆಲಸ ಮಾಡೋದೇ ಇಲ್ವಾ ಈ ವೈದ್ಯರು ಅನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. 50 ರೂಪಾಯಿ ಕೊಟ್ರೆ ಮಾತ್ರ ನಾನು ಜಾನುವಾರುಗಳ ಚಿಕಿತ್ಸೆಗೆ ಹೋಗ್ತೀನಿ ಅಂತ ಈ ವೈದ್ಯ ಹೇಳಿದ್ನಂತೆ. ನೋಡಿ, ಮಾಧ್ಯಮಗಳ ಮುಂದೆ ರಾಜಾರೋಷವಾಗಿ ಅಂತ ಬಂಡ್ ಧೈರ್ಯ ಇವನಿಗೆ. ಮಾಧ್ಯಮಗಳ ಮುಂದೆ ರಾಜಾರೋಷವಾಗಿ ಹೇಳಿಕೆ ಕೂಡ ನೀಡಿದ್ದಾನೆ ಪಶು ವೈದ್ಯ ಬಸವರಾಜ್ ಬಿಸ್ವಾಗರ್. ಇವನ ಹೆಸರು ಬಸವರಾಜ್ ಬಿಸ್ವಾಗರ್. ಇನ್ನು ಅರ್ಧ ಗಂಟೆ ಕಾದ್ರೂ ಕೂಡ ಚಿಕಿತ್ಸೆ ನೀಡದಕ್ಕೆ ಮೇಕೆ ಒಂದು ಸಾವನ್ನಪ್ಪಿದೆ ಅಂತ ರೈತ ಕೂಡ ಇದೀಗ ಆರೋಪ ಮಾಡ್ತಾ ಇದ್ದಾರೆ. ಈತ ಕಳೆದ 25 ವರ್ಷಗಳಿಂದ ಒಂದೇ ಕಡೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದ, ಕಾರ್ಯ ಮಾಡ್ತಾ ಇದ್ದ. ಇನ್ನು ವೈದ್ಯನ ಅಹಂಕಾರದ ಮಾತಿಗೆ ಅಲ್ಲಿರುವಂತಹ ಜನರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. 50 ರೂಪಾಯಿ ಕೊಟ್ರೆ ಮಾತ್ರ ಬೈಕ್ ಹತ್ತೀನಿ ಅಂತ ಈ ವೈದ್ಯ ಹೇಳಿರುವಂಥದ್ದು. ನೀವು ಹೋಗಬೇಕಲ್ರಿ ಡಾಕ್ಟರ್, ನಿಮ್ಮ ಗಾಡಿ ಹೋದ್ರೆ 50 ರೂಪಾಯಿ ತಗೋತೀರಿ ಸರ್? ನಿಮ್ದು ತಂದ್ರೆ 50 ರೂಪಾಯಿ ತಗೋತೀರಿ. ಎಷ್ಟು ವರ್ಷ ಸರ್ ನೀವು ಕೆಲಸ ಮಾಡತ್ತಿದ್ರಿ? ಎಷ್ಟು ವರ್ಷ? 25 ವರ್ಷ ಆತ್ರಿ. ಎಲ್ಲಿ ದೊರ್ರಾಗ ಸಂಕ್ರಾಂತಿ ರೀ. ಇಟ್ಕೊ, ನಾಳೆ ನೋಡಿ ಎನ್ಕ್ವೈರ್ ಮಾಡಿ ನಾನು ಮಾಡೋದನ್ನ. ಸರ್ ನಿಮ್ಮ ಹೆಸರು ರೀ? ಬಸವರಾಜ್ ಬಿಸ್ವಾಗರ್ ರೀ. ನೀವು ಹೋಗಬೇಕಲ್ರಿ ಡಾಕ್ಟರ್, ನಿಮ್ಮ ಗಾಡಿ ಹೋದ್ರೆ 50 ರೂಪಾಯಿ ತಗೋತೀರಿ ಸರ್? ನಿಮ್ದು ತಂದ್ರೆ 50 ರೂಪಾಯಿ ತಗೋತೀರಿ. ಎಷ್ಟು ವರ್ಷ ಸರ್ ನೀವು ಕೆಲಸ ಮಾಡತ್ತಿದ್ರಿ? ಎಷ್ಟು ವರ್ಷ? 25 ವರ್ಷ ಆತ್ರಿ. ಎಲ್ಲಿ ದೊರ್ರಾಗ ಸಂಕ್ರಾಂತಿ ರೀ. ಇಟ್ಕೊ, ನಾಳೆ ನೋಡಿ ಎನ್ಕ್ವೈರ್ ಮಾಡಿ ನಾನು ಮಾಡೋದನ್ನ. ಸರ್ ನಿಮ್ಮ ಹೆಸರು ರೀ? ಬಸವರಾಜ್. 60 ಸಾರ್ಕ್ ಬಿಡ್ರಿ. ಹಾಂ ರೀ. ಯಾರನ್ನ ಊಟ ಬಂದ್ರೆ ಯಾರೋ ಬಂದು ನೋಡ್ರಿ. ಇವ್ರು ಡಾಕ್ಟ್ರು ಯಾರೋ ಬರಲ್ಲ ಟೈಮ್ ಟೈಮ್? ಬರಲ್ಲ. ಹಾಂ ರೀ. ಕಾಯ್ದಾ ಕೊರಸ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ. ಇನ್ನು ಈ ಶಿವರಾಜ್, 50 ರೂಪಾಯಿ, ಈ ವೈದ್ಯನ 50 ರೂಪಾಯಿ ಆಸೆಗೋಸ್ಕರ ಅಮಾಯಕ ಪ್ರಾಣಿಯ ಬಲಿಯಾಗಿದೆ. ಯಾರೀ ವೈದ್ಯ? ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ನಿಜವಾಗ್ಲೂ ದೀಪ್ತಿ, ಸದ್ಯ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ರೈತ ಪರ ಯೋಜನೆಗಳನ್ನು ಕೂಡ ಜಾರಿ ಮಾಡಿವೆ. ಅದರಲ್ಲೂ ಕೂಡ ರೈತರಿಗೆ ನೇರವಾಗಿ ಒಂದ್ ರೀತಿ ಪಶು ಮತ್ತು ಅವರ ಆರೋಗ್ಯ ದೃಷ್ಟಿಯಿಂದ ಹಲವಾರು ಚಿಕಿತ್ಸಾ ಕೇಂದ್ರಗಳನ್ನು ಕೂಡ ರಾಜ್ಯ ಸರ್ಕಾರ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ರೈತರ ಜೀವನ ಪಶುಗಳ ಮೇಲೆ ಅವಲಂಬಿತರಾಗಿರುವ ರೈತರಿಗೆ ಸದ್ಯ ಈಗ ಕೆಲವು ಸರ್ಕಾರಿ ವೈದ್ಯರು ಏನು ಚಿಕಿತ್ಸೆ ನೀಡದೆ ಸತಾಯಿಸುತ್ತಿದ್ದಾರೆ ಎಂಬ ಸದ್ಯ ಈಗ ಆರೋಪ ಕೇಳಿ ಬಂದಿದೆ. ಏನು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿರುವ ಪಶು ಆಸ್ಪತ್ರೆಯ ವೈದ್ಯರ ವಿರುದ್ಧ ಸದ್ಯ ಈಗ ಆರೋಪ ಕೇಳಿದೆ. ಏನು ಬಸವರಾಜ್ ಬಿಸ್ವಾಗರ್ ಎಂಬ ವೈದ್ಯ ಚಿಕಿತ್ಸೆಗೆ ಬರುವುದಕ್ಕೆ 50 ರೂಪಾಯಿ ಬೇಡಿಕೆ ಇಟ್ಟಿರುವ ಸದ್ಯ ಈಗ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗುತ್ತಿದೆ. ಏನು ರೈತ ಪಾರ್ಕ್ನಳ್ಳಿ ಗ್ರಾಮದ ರೈತ ದುಂಡಪ್ಪ ಎಂಬುವರು ತಮ್ಮ ಮೇಕೆಗೆ ಆರೋಗ್ಯ ಸರಿ ಇಲ್ಲದಾಗ ತಪಾಸಣೆಗೆಂದು ವೈದ್ಯರ ಬಳಿ ಮನವಿ ಮಾಡಿದಾಗ ಅವರು 50 ರೂಪಾಯಿ ಕೊಡು, ನಾನು ನಿಮ್ಮ ಊರಿಗೆ ಬರುತ್ತೇನೆ ಎಂದು ಪೆಟ್ರೋಲ್ಗೆ ಹಣ ಕೇಳ್ತಾರೆ ಎಂಬ ಸದ್ಯ ಈಗ ಆರೋಪ ಮಾಡಿದ್ದಾರೆ. ಆದ್ರೆ ರೈತರು ಹಣ ಕೊಡದ ನಿರಾಕರಣೆ ಹಿನ್ನೆಲೆಯಲ್ಲಿ ಆ ಮೇಕೆ ಸ್ಥಳದಲ್ಲೇ ತಾವು ಒಪ್ಪಿ ಅಂದಾಜು 60,000 ರೂಪಾಯಿನಷ್ಟು ಆ ರೈತರಿಗೆ ನಷ್ಟ ಸಂಭವಿಸಿದೆ. ಎಲ್ಲೋ ಒಂದು ಕಡೆ ರೈತರು ಪ್ರಾಣಿಗಳನ್ನು ಸಾಕಿಕೊಂಡು ತಮ್ಮ ಜೀವನವನ್ನು ಸಾಗಿಸುತ್ತಿರುವ ಮಧ್ಯದಲ್ಲಿ ಸದ್ಯ ಈಗ ವೈದ್ಯರ ಈ ಎಡವಟ್ಟಿಗೆ ಮತ್ತು ಹಣದ ಆಶೆಗೋಸ್ಕರ ಸದ್ಯ ಈಗ ಒಂದು ರೈತರಿಗೆ ನಷ್ಟ ಆಗಿದೆ ಎಂದು ಕೂಡ ಈಗ ರೈತರು ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಇಂಥ ವೈದ್ಯರ ವಿರುದ್ಧ ಪಶು ಸಂಗೋಪನಾ ಇಲಾಖೆ ಸಚಿವರಾದಂತ ದಿಟ್ಟ ಕ್ರಮ ಕೈಗೊಂಡು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಿದ್ದಾರೆ. ದೀಪ್ತಿ, ಇಲ್ಲಿ ಥ್ಯಾಂಕ್ ಯು ಶಿವರಾಜ್ ನೇಸರ್ಗಿ ನಿಮ್ಮೆಲ್ಲ ಮಾಹಿತಿಗಾಗಿ.